ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸೆಮಿಕಂಡಕ್ಟರ್ ಹಾಗೂ ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ವಾವಲಂಬಿ ಆಗಬೇಕು ಅನ್ನೋ ಭಾರತದ ಬಹುದಿನಗಳ ಬಯಕೆ ಕೈಗೂಡ್ತಾ ಇದೆ. ಭಾರತದ ಹೆಮ್ಮೆಯ ಟಾಟಾ ಸಂಸ್ಥೆ ತನ್ನ ಮೊದಲ ಶುದ್ಧ ಸ್ವದೇಶಿ ಸೆಮಿಕಂಡಕ್ಟರ್ ಚಿಪ್ಪುಗಳನ್ನು ಮೊಟ್ಟಮೊದಲ ಬಾರಿಗೆ ರಫ್ತು ಮಾಡಿದೆ. ಸದ್ಯಕ್ಕೆ ಭಾರತದಲ್ಲಿ ಟಾಟಾ ಸಂಸ್ಥೆಯ 2 ಸೆಮಿಕಂಡಕ್ಟರ್ ಪ್ಲಾಂಟ್ಗಳು ಸೇರಿದ ಹಾಗೆ ಸಾಕಷ್ಟು ಪ್ಲಾಂಟ್ಗಳು ಆರಂಭ ಕೂಡ ಆಗ್ತಾ ಇವೆ. ಹಾಗಾದರೆ ಇನ್ನು ಮೇಲೆ ಭಾರತದಲ್ಲೇ ಚಿಪ್ಪುಗಳ ತಯಾರಿ ಆಗಿ ಹೋಗುತ್ತಾ? ಈಗ ಟಾಟಾ ತಯಾರು ಮಾಡಿರೋದು ಏನು? ಅದನ್ನು ಅವರು ಎಲ್ಲಿಗೆ ರಫ್ತು ಮಾಡಿದ್ದಾರೆ? ಸೆಮಿಕಂಡಕ್ಟರ್ ತಯಾರಿ ಅನ್ನೋದು ಭಾರತಕ್ಕೆ ಅಷ್ಟೊಂದು ಮಹತ್ವ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಈಗಾಗಲೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನು ಮುಂದೆ ಸಾಕಷ್ಟು ಕ್ಷೇತ್ರಗಳಲ್ಲಿನ ಲೇಬರ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಮುಕ್ತಿ ಸಿಗ್ತಾ ಹೋಗುತ್ತೆ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಜನ ಸಿಗೋದಿಲ್ವೋ ಅಂಥ ಕಡೆಗಳಲ್ಲಿ ರೋಬೋಗಳು, ಮಿಷನರಿಗಳು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತವೆ. ಈಗಾಗಲೇ ಮನೆ ಕೆಲಸಕ್ಕೆ ಜನ ಬೇಕಾಗ್ತಾ ಇಲ್ಲ, ಆ ಕೆಲಸ ಮಾಡೋದಕ್ಕೆ ರೋಬೋಗಳು ಬಂದಾಗಿವೆ. ಅವು ನಿಮ್ಮ ಮನೆಯ ಕಸ ಗುಡಿಸಿ ನೆಲ ಒರೆಸಿ ಕೊಡುತ್ತವೆ. ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕ ಸಮಸ್ಯೆ ತುಂಬ ಇದೆ. ಬಹಳಷ್ಟು ಹಳ್ಳಿಗಳಲ್ಲಿ ಇವತ್ತಿನ ಕೂಲಿ ಕೊಟ್ಟರೆ ರೈತನಿಗೆ ಇನ್ನೇನು ಉಳಿಯೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಕೆಲಸ ಮಾಡೋರಲ್ಲಿ ಕೂಡ ಸ್ಕಿಲ್ ಕಡಿಮೆ ಆಗಿದೆ, ಉತ್ಸಾಹ ಕಾಣ್ತಾ ಇಲ್ಲ. ಹಾಗೆ ಅಗತ್ಯ ಇದ್ದಾಗ ಜನ ಸಿಗೋದಿಲ್ಲ, ಬೇಡಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳೋ ಮನಸ್ಥಿತಿ ಶುರುವಾಗಿದೆ. ಹೀಗಾಗಿ ಅಲ್ಲಿ ಲೇಬರ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಮಿಷನರಿಗಳು ಬರ್ತಾ ಇವೆ. ಹಾಗೆ ನಾವು ಬಳಸೋ ಕಂಪ್ಯೂಟರ್ಗಳಿಂದ ಹಿಡಿದು ನಮ್ಮ ಮನೆಯಲ್ಲಿ ಬಳಕೆ ಮಾಡೋ ಫ್ರಿಡ್ಜು, ಮಿಕ್ಸಿ, AC, ಕಸ ಗುಡಿಸೋ ರೋಬೋಗಳವರೆಗೆ, ಕೃಷಿ ಭೂಮಿಯಲ್ಲಿ ಬಳಕೆ ಆಗೋ ದೊಡ್ಡ ದೊಡ್ಡ ಯಂತ್ರಗಳವರೆಗೆ ಪ್ರತಿಯೊಂದಕ್ಕೂ ಬೇಕಾಗಿರೋದು ಸೆಮಿಕಂಡಕ್ಟರ್ ಚಿಪ್. ಅದು ಈ ಮಿಷನರಿಗಳಿಗೆ ಒಂಥರ ಬ್ರೈನ್ ಇದ್ದಂಗೆ. ಅದಿಲ್ಲದೆ ಇದ್ದರೆ ಯಾವ ಯಂತ್ರನೂ ಕೆಲಸ ಮಾಡೋದಿಲ್ಲ. ಹೀಗಾಗಿ ಇನ್ನು ಮುಂದೆ ಯಂತ್ರೋಪಕರಣಗಳಿಗೆ, ಟೆಕ್ನಾಲಜಿಗೆ ಎಷ್ಟು ಬೇಡಿಕೆ ಶುರುವಾಗುತ್ತೋ ಅಷ್ಟೇ ಬೇಡಿಕೆ ಈ ಸೆಮಿಕಂಡಕ್ಟರ್ಗಳಿಗೆ ಕೂಡ ಶುರುವಾಗುತ್ತೆ. ಸದ್ಯಕ್ಕೆ ತೈವಾನ್ ಹಾಗೂ ಚೈನಾಗಳು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಮೊನೋಪೊಲಿ ಮಾಡಿಕೊಂಡಿವೆ. ತೈವಾನ್ ಇಡೀ ಜಗತ್ತಿಗೆ ಸೆಮಿಕಂಡಕ್ಟರನ್ನು ಒದಗಿಸಿಕೊಡುವ ಕಾರ್ಖಾನೆ ಥರ ತಯಾರಾಗಿದೆ. ಹೀಗಾಗಿನೇ ಅಮೆರಿಕ, ಚೈನಾದ ಕಪಿಮುಷ್ಟಿಯಿಂದ ಈ ತೈವಾನ್ ಪ್ರತ್ಯೇಕವಾಗಿ ಇರಲಿ ಅಂತ ಬಯಸೋದು ಮತ್ತು ತೈವಾನ್ಗೆ ಬೇಕಾದ ಸಹಾಯ ಮಾಡ್ತೀವಿ ಅಂತ ಹೇಳೋದು, ಕ್ವಾಡ್ ಕೂಟಗಳನ್ನು ಕಟ್ಟೋದು, ಇದೆಲ್ಲ. ಅಂದಹಾಗೆ ಈ ಕ್ವಾಡ್ ಕೂಟ ಸಾಲದು ಅಂತ ಭಾರತವನ್ನು ಹೊರಗಿಟ್ಟು ಅಮೆರಿಕ ಇಂಡೋ ಪೆಸಿಫಿಕಲ್ಲಿ ಇನ್ನೂ ಒಂದು ಸ್ಕ್ವಾಡನ್ನು ರಚನೆ ಮಾಡೋದಕ್ಕೆ ಹೋಗ್ತಾ ಇದೆ. ಅದರ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈಗ ಸೆಮಿಕಂಡಕ್ಟರ್ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಇಷ್ಟೆಲ್ಲ ಬೇಡಿಕೆ ಇರೋ ಸೆಮಿಕಂಡಕ್ಟರ್ಗಳು ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಾ ಇರೋದು ತೈವಾನ್ನಲ್ಲಿ. ನಾಳೆ ತೈವಾನ್ ಯುದ್ಧಗ್ರಸ್ತವಾಗಿ ಹೋಯಿತು, ಅದರ ಮೇಲೆ ಚೈನಾ ಆಕ್ರಮಣ ಮಾಡ್ತು ಅಂತ ಇಟ್ಕೊಳ್ಳಿ, ಆಗ ತೈವಾನ್ನಲ್ಲಿ ಉತ್ಪಾದನೆ ನಿಂತು ಹೋಗುತ್ತೆ. ಇನ್ನು ಜಪಾನ್, ಚೈನಾ ಹಾಗೂ ಇನ್ನಿತರ ಕಡೆಗಳಲ್ಲಿ ಸೆಮಿಕಂಡಕ್ಟರ್ಗಳು ತಯಾರಾಗತ್ವೇ, ಆದರೂ ಅವು ಇಡೀ ಜಗತ್ತಿಗೆ ಸಾಕಾಗುವಷ್ಟು ಉತ್ಪಾದನೆ ಆಗೋದಿಲ್ಲ. ಇನ್ನು ಚೈನಾನ ಜಗತ್ತು ಹೇಗೂ ನಂಬೋದಿಲ್ಲ. ಹೀಗಾಗಿ ತೈವಾನ್ಗೆ ಪರ್ಯಾಯವಾಗಿ ಮತ್ತೊಂದು ಸೆಮಿಕಂಡಕ್ಟರ್ ಉದ್ಯಮದ ನಾಡು ಸಿದ್ಧ ಆಗಬೇಕಾದ ಅಗತ್ಯ ಇದೆ. ಇಲ್ಲಿ ತೈವಾನ್ ಹಾಗೂ ಚೈನಾಗಳೇ ಯಾಕೆ ಇದರಲ್ಲಿ ಮೊನೋಪೊಲಿ ಮಾಡ್ಕೊಂಡಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೆಮಿಕಂಡಕ್ಟರ್ ಉದ್ಯಮ ವಿಪರೀತ ಬಂಡವಾಳವನ್ನು ಬಯಸುತ್ತೆ, ಜೊತೆಗೆ ಸ್ಕಿಲ್ಡ್ ಕಾರ್ಮಿಕರನ್ನು ಕೂಡ ಬಯಸುತ್ತೆ. ಹಾಗೆ ಅದಕ್ಕೆ ವಿಪರೀತವಾದ ಶುದ್ಧ ನೀರು ಕೂಡ ಬೇಕು. ಹೀಗೆ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲ ಎರಡೂ ಇರೋ ದೇಶಕ್ಕೆ ಮಾತ್ರ ಇದನ್ನು ಸಿದ್ಧಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಜಗತ್ತು ಭಾರತದ ಕಡೆಗೆ ನೋಡೋದಕ್ಕೆ ಶುರು ಮಾಡ್ತು. ಇನ್ನು ಭಾರತಕ್ಕೆ ಈ ವಿಷಯದಲ್ಲಿ ಚೈನಾದ ಅವಲಂಬನೆಯಿಂದ ಹೊರಬರಬೇಕಾಗಿತ್ತು. ಹಾಗೆ ಇದು ಅತ್ಯುತ್ತಮ ವ್ಯಾಪಾರಿ ಅವಕಾಶ ಕೂಡ. ಮುಂದೆ 10 ವರ್ಷಗಳ ಕಾಲ ಪ್ರತಿ ವರ್ಷ ಬೇಡಿಕೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗೋ ಉದ್ಯಮ ಇದು. ಹೀಗಾಗಿ ಭಾರತ ಕೂಡ ಈ ಬಗ್ಗೆ ಒಂದಷ್ಟು ಆಸಕ್ತಿಯನ್ನು ತೋರ್ತಾ ಬಂತು. ತೈವಾನಿನ ನಾನಾ ಕಂಪನಿಗಳ ಜೊತೆ ಮಾತುಕತೆಗಳು ಶುರುವಾದವು. ಫಾಕ್ಸ್ಕಾನ್, ವೇದಾಂತ ನಡುವೆ ಒಂದು ಒಪ್ಪಂದನೂ ಆಯಿತು. ಅಷ್ಟೇ ಬೇಗ ಅದು ಮುರಿದೂ ಬಿತ್ತು. ಈ ನಡುವೆ ಟಾಟಾ ಸಂಸ್ಥೆ ಸೈಲೆಂಟಾಗಿ ಕೆಲಸ ಶುರು ಮಾಡಿತ್ತು. ಈಗ ಅವರ ಬೆಂಗಳೂರಿನ ರಿಸರ್ಚ್ ಸೆಂಟರಲ್ಲಿ ಮೊದಲ ಬ್ಯಾಚ್ನ ಸೆಮಿಕಂಡಕ್ಟರ್ಗಳು ತಯಾರಾಗಿವೆ. ಇವನ್ನು ಟಾಟಾ ಸಂಸ್ಥೆ ಅಮೆರಿಕ, ಜಪಾನ್, ಯುರೋಪ್ಗಳಲ್ಲಿನ ತನ್ನ ಪಾಲುದಾರ ಸಂಸ್ಥೆಗಳಿಗೆ ರಫ್ತು ಕೂಡ ಮಾಡಿದೆ. ಈಗ ಕಳುಹಿಸಿಕೊಟ್ಟಿರೋ ಚಿಪ್ಪುಗಳು ಮಲ್ಟಿ ಯೂಸ್ ಚಿಪ್ಪುಗಳು. ಕೇವಲ ಪರೀಕ್ಷಾರ್ಥ ಮಾತ್ರ ಇವುಗಳನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಮುಂದೆ ಇವುಗಳ ಕಮರ್ಷಿಯಲ್ ಪ್ರೊಡಕ್ಷನ್ ಹಾಗೂ ಎಕ್ಸ್ಪೋರ್ಟ್ ಕೂಡ ಶುರುವಾಗುತ್ತೆ. ಗೆಳೆಯರೆ, ಇಲ್ಲಿ ಸೆಮಿಕಂಡಕ್ಟರ್ ಚಿಪ್ಪುಗಳನ್ನು ಸಾಮಾನ್ಯವಾಗಿ ನಿರ್ದಿಷ್ಟ ಡಿಸೈನ್ಗಳ ಮೇಲೆ ಮತ್ತು ನಿರ್ದಿಷ್ಟ ಉಪಯೋಗಕ್ಕಾಗಿ ತಯಾರು ಮಾಡ್ತಾರೆ. ಅಂದರೆ ಈಗ ಕಂಪ್ಯೂಟರ್ಗಳಲ್ಲಿ ಬಳಸುವ ಚಿಪ್ಪುಗಳು, TV, ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಬಳಸುವ ಚಿಪ್ಪುಗಳನ್ನು ನಿರ್ದಿಷ್ಟ ಡಿಸೈನ್ಗಳ ಆಧಾರದ ಮೇಲೆ ತಯಾರು ಮಾಡಲಾಗುತ್ತೆ. ಇಲ್ಲಿ ನಾವು ತೈವಾನ್ ಹಾಗೂ ಚೈನಾಗಳಲ್ಲಿ ಸೆಮಿಕಂಡಕ್ಟರ್ಗಳು ತಯಾರಾಗುತ್ತವೆ ಅಂತ ಹೇಳ್ತೀವಲ್ವಾ, ಅವು ಕೂಡ ಪಶ್ಚಿಮ ದೇಶಗಳ ಟೆಕ್ನಾಲಜಿಯ ಕಂಪನಿಗಳು ಕೊಡೋ ನಿರ್ದಿಷ್ಟ ಡಿಸೈನ್ನ ಆಧಾರದ ಮೇಲೆಯೇ ತಯಾರಾಗುತ್ತವೆ.
ಸೊ ಈಗ ರಫ್ತು ಮಾಡಿರೋದು ಅಂಥ ನಿರ್ದಿಷ್ಟ ಡಿಸೈನ್ಗಳನ್ನಲ್ಲ, ಬದಲಿಗೆ ಜನರಲ್ ಯೂಸ್ ಪರ್ಪಸ್ನ ಚಿಪ್ಪುಗಳನ್ನು. ಇನ್ನು ಟಾಟಾ ತನ್ನ ಬೆಂಗಳೂರಿನ ರಿಸರ್ಚ್ ವಿಭಾಗದಲ್ಲಿ ಇವುಗಳನ್ನು ತಯಾರು ಮಾಡಿದೆ. ಈ ಚಿಪ್ಪುಗಳ ರಿಸಲ್ಟ್ ಬಂದ ನಂತರ ಅದರಲ್ಲಿ ಮತ್ತಿನ್ನೇನಾದರೂ ಬದಲಾವಣೆಗಳ ಅಗತ್ಯ ಇದ್ದರೆ ಅದನ್ನು ಮಾಡಿಕೊಂಡು ಗುಜರಾತಿನ ದೊಲೆರಾದಲ್ಲಿ ಟಾಟಾ ಸ್ಥಾಪನೆ ಮಾಡಿರೋ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಲ್ಲಿ ಇವುಗಳ ಉತ್ಪಾದನೆ ಶುರುವಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇದು ದೊಲೆರಾ. ಇಲ್ಲಿ ಟಾಟಾ ಸಂಸ್ಥೆ ಸುಮಾರು 10 ಬಿಲಿಯನ್ ಅಂದರೆ 83,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಬೃಹತ್ ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕವನ್ನು ತೆರೆದಿದೆ. ಇದು ತೈವಾನ್ನ ಪವರ್ ಚಿಪ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ನ ಸಹಭಾಗಿತ್ವದಲ್ಲಿ ತಲೆ ಎತ್ತಿ ನಿಲ್ತಿರೋ ಸಂಸ್ಥೆ. ಇದು ಭಾರತದ ಅತಿದೊಡ್ಡ ಸೆಮಿಕಂಡಕ್ಟರ್ ತಯಾರಿಕಾ ಸಂಸ್ಥೆ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಪ್ರತಿ ತಿಂಗಳು ಸುಮಾರು 50,000 ವೆಫರ್ ಸ್ಟಾರ್ಟ್ಸ್ನಷ್ಟು ಸೆಮಿಕಂಡಕ್ಟರ್ಗಳು ತಯಾರಾಗುತ್ತವಂತೆ. ಹಾಗೆ ಇಲ್ಲಿ 18, 28, 40, 55, 65 NM ಗಾತ್ರದ ಚಿಪ್ಪುಗಳು ತಯಾರಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಭಾರತ ಇಷ್ಟು ಬೇಗ 28 NM ಅಲ್ಲ, NM ಅಂದರೆ ನ್ಯಾನೋಮೀಟರ್, 28 NM ಗಾತ್ರದ ಚಿಪ್ಪನ್ನು ತಯಾರು ಮಾಡಬಹುದು ಅನ್ನೋ ಅಂದಾಜು ಕೂಡ ಬಹುಶಃ ಯಾರಿಗೂ ಇದ್ದಿರಲಿಕ್ಕಿಲ್ಲ. ಯಾಕೆಂದರೆ ಅಷ್ಟೊಂದು ಚಿಕ್ಕ ಗಾತ್ರದ ಚಿಪ್ ತಯಾರಿ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ವಿಷಯ. ಆದರೆ ನಾವು ನಮ್ಮಲ್ಲಿ 28 ಅಲ್ಲ 14 NMನ ಚಿಪ್ಪನ್ನು ಕೂಡ ತಯಾರು ಮಾಡ್ತೀವಿ ಅಂತ ಟಾಟಾ ಹೇಳ್ಕೊಳ್ತಾ ಇದೆ. ಇದು ಸಾಧ್ಯ ಆದರೆ ಟಾಟಾ ಭಾರತದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಸಂಸ್ಥೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಗುಜರಾತಿನ ಜೊತೆಗೆ ಅಸ್ಸಾಮಲ್ಲಿ ಕೂಡ ಟಾಟಾ ತನ್ನ ಒಂದು ಯೂನಿಟನ್ನು ಸ್ಥಾಪನೆ ಮಾಡ್ತಾ ಇದೆ. ಅದು ತಯಾರಿ ಅನ್ನೋದಕ್ಕಿಂತ ಔಟ್ಸೋರ್ಸ್ಡ್ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಯೂನಿಟ್ ಥರ ಕೆಲಸ ಮಾಡುತ್ತೆ. ಟಾಟಾದ ತಯಾರಿಕಾ ಘಟಕ ಗುಜರಾತಲ್ಲಿ 2027 ಒಳಗಾಗಿ ಕಮರ್ಷಿಯಲ್ ಪ್ರೊಡಕ್ಷನನ್ನು ಆರಂಭ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಟಾಟಾ ಒಂದೇ ಅಲ್ಲ, ಇನ್ನೂ ಸಾಕಷ್ಟು ಸಂಸ್ಥೆಗಳು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತವನ್ನು ಆಯ್ಕೆ ಮಾಡ್ಕೊಳ್ತಾ ಇವೆ. ಇತ್ತೀಚೆಗಷ್ಟೇ ಜಪಾನ್ನ ಶಾರ್ಪ್ ಕಂಪನಿ ಭಾರತದಲ್ಲಿ ಸುಮಾರು $3.5 ಬಿಲಿಯನ್ ಹೂಡಿಕೆ ಮಾಡೋ ಘೋಷಣೆಯನ್ನು ಮಾಡಿದೆ. ಹಾಗೆ 1,000 ಎಕರೆಯಷ್ಟು ವಿಸ್ತೀರ್ಣದ ಪ್ರದೇಶದಲ್ಲಿ ತನ್ನ ಕಂಪನಿಯನ್ನು ಸ್ಥಾಪನೆ ಮಾಡ್ತಾ ಇರೋದಾಗಿ ಹೇಳ್ಕೊಂಡಿದೆ. ಇಸ್ರೇಲ್ನ ಟವರ್ ಸೆಮಿಕಂಡಕ್ಟರ್ ಕೂಡ ಭಾರತಕ್ಕೆ ಬರ್ತಾ ಇದೆ. ಹಾಗೆ ವೇದಾಂತ ಸೆಮಿಕಂಡಕ್ಟರ್ ತಯಾರು ಮಾಡೋ ಯೋಜನೆಗೆ ಮಂಜೂರಾತಿ ಕೇಳಿದೆ. ಹೀರಾನಂದಾನಿ ಗ್ರೂಪ್ ಕೂಡ ಸೆಮಿಕಂಡಕ್ಟರ್ ವಲಯದಲ್ಲಿ ಹೂಡಿಕೆ ಮಾಡೋ ಆಸಕ್ತಿಯನ್ನು ತೋರಿಸಿದೆ. ಫಾಕ್ಸ್ಕಾನ್ ಕೂಡ ಭಾರತದಲ್ಲಿ ತನ್ನ ತಯಾರಿಕಾ ಘಟಕವನ್ನು ಆರಂಭ ಮಾಡ್ತಾ ಇದೆ. ಇಲ್ಲಿ ವಿಪರೀತ ಹೂಡಿಕೆಯ ಅಗತ್ಯ ಇರೋ ಈ ಕ್ಷೇತ್ರಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಇಷ್ಟೊಂದು ಧೈರ್ಯವಾಗಿ ಬರ್ತಿರೋದಕ್ಕೆ ಕಾರಣ ಕೇಂದ್ರ ಸರ್ಕಾರ ಈ ಬಗ್ಗೆ ತಗೊಳ್ತಾ ಇರೋ ಆಸಕ್ತಿ. ಗೆಳೆಯರೆ, ಸೆಮಿಕಂಡಕ್ಟರ್ ಅನ್ನೋದು ಮುಂದಿನ ದಿನಗಳಲ್ಲಿ ಅತ್ಯಗತ್ಯ ವಸ್ತು ಆಗುತ್ತೆ. ಅದನ್ನು ದೇಶದ ಒಳಗೆ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ನಾವು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಬದಲಿಗೆ ಜಗತ್ತು ನಮ್ಮ ಮೇಲೆ ಡಿಪೆಂಡ್ ಆಗೋ ಹಾಗೆ ನೋಡ್ಕೊಳ್ಳೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಈಗ ನೋಡಿ, ಚೈನಾ ಮೇಲೆ ಅರ್ಧ ಜಗತ್ತು ಡಿಪೆಂಡ್ ಆಗಿದೆ. ಹೀಗಾಗಿ ಅವರು ಏನೇ ಮಾಡಿದ್ರು ಅದರ ವಿರುದ್ಧ ಒಂದಷ್ಟು ದೇಶಗಳು ಮಾತಾಡಬಹುದೇ ಹೊರತು ವ್ಯಾಪಾರ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ರಷ್ಯಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸನ್ನು ಸಮೃದ್ಧವಾಗಿ ಹೊಂದಿದೆ. ಆಹಾರ ಪದಾರ್ಥಗಳಿಗಾಗಿ ಜಗತ್ತು ರಷ್ಯಾದ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಯುಕ್ರೇನ್ ಯುದ್ಧ ಇನ್ನೂ 2 ವರ್ಷ ನಡೆದರೂ ರಷ್ಯಾ ಅದನ್ನು ತಡೆಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಇಸ್ರೇಲ್, ಅಲ್ಲಿನ ಜನ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಅವರು ಅಮೆರಿಕಾನ ತೆರೆಯ ಹಿಂದೆ ನಿಂತು ಆಳ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ ಏನೇ ಮಾಡಿದರೂ ಅಮೆರಿಕ ಅದಕ್ಕೆ ಬೆಂಬಲ ಕೊಡಲೇಬೇಕಾಗತ್ತೆ. ಅರಬ್ ದೇಶಗಳು ಹಾಗೇನೆ, ಅವು ತೈಲ ಸಂಪದ್ಭರಿತ ದೇಶಗಳಾಗಿವೆ. ಹೀಗಾಗಿ ಅಮೆರಿಕ ಸೇರಿದ ಹಾಗೆ ಜಗತ್ತಿನ ಸಾಕಷ್ಟು ಬಲಿಷ್ಠ ದೇಶಗಳು ಅರಬರನ್ನು ತೊಡೆ ಮೇಲೆ ಕೂಡಿಸ್ಕೊಳ್ತವೆ. ತೈವಾನ್ ಅನ್ನೋ ಈ ಪುಟ್ಟ ದ್ವೀಪವನ್ನು ಚೈನಾ ಆಕ್ರಮಿಸ್ಕೊಳ್ಳೋದು ಹಾಗೆ ಅಮೆರಿಕ ಅಡ್ಡ ಹಾಕ್ಕೊಂಡು ಕೂತಿರೋದು ಯಾಕೆ ಅಂದರೆ ಇಲ್ಲಿ ಸೆಮಿಕಂಡಕ್ಟರ್ ಹಾಗೂ ಚಿಪ್ ತಯಾರಿ ನಡೆಯುತ್ತೆ ಅನ್ನೋ ಕಾರಣಕ್ಕೆ. ಈಗ ಭಾರತವನ್ನು ಜಗತ್ತು ಬೆಂಬಲಿಸಲೇಬೇಕು ಅಂತ ಹೇಳೋದಕ್ಕೆ ಇಂಥ ಯಾವುದಾದ್ರೂ ಒಂದೇ ಒಂದು ಕಾರಣನಾದರೂ ಇದೆಯಾ? ಭಾರತದ ಮೇಲೆ ಜಗತ್ತು ಇಂಥ ವಿಷಯದಲ್ಲಿ ಆಧಾರ ಪಟ್ಟಿದೆ ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗತ್ತಾ? ಭಾರತದ ಮೇಲೆ ಜಾಗತಿಕ ಡಿಪೆಂಡೆನ್ಸಿ ಅಂಥದ್ದೇನಾದರೂ ಸೃಷ್ಟಿ ಆಗದೇ ಇದ್ದರೆ ಜಗತ್ತು ನಮ್ಮ ಮಾತು ಕೇಳೋದಿಲ್ಲ. ನಾವು ಅನಿವಾರ್ಯ ಅನ್ನಿಸೋ ಥರದ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಆ ನಿಟ್ಟಲ್ಲಿ ಭಾರತ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಅದಕ್ಕಾಗಿ ಸರ್ಕಾರ ವಿಪರೀತ ಪ್ರಮಾಣದ ಸಬ್ಸಿಡಿ ಇನ್ಸೆಂಟಿವ್ಗಳನ್ನು ಘೋಷಣೆ ಮಾಡಿದೆ. ಇನ್ನು ಈ ಸಂಸ್ಥೆಗಳು ಗುಜರಾತಿಗೆ, ಉತ್ತರ ಭಾರತಕ್ಕೆ ಹೋಗ್ತಾ ಇವೆಯಲ್ಲ ಅಂತ ನಾವು ಅಂದ್ಕೋಬಹುದು. ಅಲ್ಲಿಗೆ ಯಾಕೆ ಹೋಗ್ತಾ ಇವೆ ಅಂದರೆ ಅಲ್ಲಿನ ಕೆಲ ರಾಜ್ಯ ಸರ್ಕಾರಗಳು ಕೂಡ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಬೇಕಾದ ವ್ಯವಸ್ಥೆಗಳ ಜೊತೆಗೆ ಸಬ್ಸಿಡಿಯನ್ನು ಕೂಡ ಘೋಷಣೆ ಮಾಡಿವೆ. ಗುಜರಾತ್, ಉತ್ತರ ಪ್ರದೇಶ ಮತ್ತು ಒಡಿಸ್ಸಾಗಳು ತಮ್ಮ ರಾಜ್ಯಕ್ಕೆ ಬರುವ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರದ ಸಬ್ಸಿಡಿ ಅಲ್ಲದೆ ಇನ್ನೂ 25% ಹೆಚ್ಚುವರಿ ಸಬ್ಸಿಡಿಯನ್ನು ಘೋಷಣೆ ಮಾಡಿವೆ. ಗೆಳೆಯರೆ, ಇಲ್ಲಿ ಸೆಮಿಕಂಡಕ್ಟರ್ ಉದ್ಯಮ ಸ್ಥಾಪನೆ ಆಗಿ ಅದರ ಉತ್ಪಾದನೆ ಆರಂಭಗೊಂಡು ಎಕ್ಸ್ಪೋರ್ಟ್ ಶುರು ಆದರೆ ಅದರಿಂದ ಲಾಭ ಆಗೋದು ದೇಶಕ್ಕೆ ಅಲ್ವೇ? ಸೊ ಈ ಪ್ರಯತ್ನದಲ್ಲಿ ಟಾಟಾ ಮೊದಲ ಹೆಜ್ಜೆಯನ್ನಿಟ್ಟಿದೆ. ಅವರ ಕಮರ್ಷಿಯಲ್ ಪ್ರೊಡಕ್ಷನ್ ಕೂಡ ಬೇಗ ಶುರುವಾಗಲಿ, ಜಗತ್ತಿನ ಬೇಡಿಕೆಯನ್ನು ಭಾರತ ಪೂರೈಸುವ ಹಾಗಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.